ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೊಸ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ 4 ಎಳೆ ದಾರ ತೊಗೊಂಡಿದ್ದೀನಿ, ಸ್ಟಿಚಿಂಗ್ ದಾರ, ಮತ್ತು ಈ ಥರ ಬಿಗ್ ಬೀಡು, ಸ್ವಲ್ಪ ಸ್ಮಾಲ್ ಬೀಡು, ಮತ್ತು ಈ ಥರ ರಿಂಗು. ಇವಾಗ ಹೇಗೆ ಹಾಕೋದು ನೋಡೋಣ ಬನ್ನಿ. ಫಸ್ಟು ನಾನು ಬ್ಯಾಕ್ ಸೈಡಿಂದ ದಾರನ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಹೀಗೆ ಮೇಲ್ ಮಾಡ್ಕೊಂಡು ಈಗ ಲಾಕ್ ಮಾಡ್ಕೊಂಡು ಫಸ್ಟು ಬಿಗ್ ಬೀಡ್ ಹಾಕೋತೀನಿ. ಆಮೇಲೆ ರಿಂಗಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿಗೆ ಒಂದು ಬೀಡಿಗೆ ಮಾತ್ರ, ಒಂದು ರಿಂಗಿಗೆ ಮಾತ್ರ ಹಾಕ್ಕೋಬೇಕು, ಒಂದು ರಿಂಗ್ ಸೈಡಿಗೆ. ಆಮೇಲೆ ಸ್ಮಾಲ್ ಬೀಡ್ ಹಾಕ್ಕೋಬೇಕು. ಆ ಬೀಡ್ ಲಾಸ್ಟ್ ಬೀಡ್ ಬಿಟ್ಟು ಒಳಗಡೆಯಿಂದ ಮತ್ತೆ ದಾರ ತೊಗೊಂಡು ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ. ಫ್ರೆಂಡ್ಸ್, ಯಾರ್ಯಾರು ಹೊಸಬ್ರು ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಕಮೆಂಟ್ ಮಾಡಿ. ನೋಡಿ, ಈಗ ನಾನು ಮತ್ತೆ ಗಂಟು ಹಾಕೋತಾ ಇದ್ದೀನಿ ದಾರನ. ಒಂದು ಬೆಟ್ಟಷ್ಟು ಗ್ಯಾಪ್ ಕೊಟ್ಬಿಟ್ಟು ಹೀಗೆ ದಾರನ ಲಾಕ್ ಮಾಡ್ಕೋಬೇಕು. ನೋಡಿ, ಹೀಗೆ ಲಾಕ್ ಮಾಡಿ ಸ್ವಲ್ಪ ಗಟ್ಟಿಯಾಗಿ ಎಳ್ಕೋಬೇಕು ನಿಮಗೆ, ಯಾಕಂದರೆ ಕುಚ್ಚು ಕಟ್ಟಿದಾಗ ಲೂಸ್ ಆಗಬಾರ್ದು ಅದಕ್ಕೋಸ್ಕರ ನಾವು ಫಸ್ಟು ಸ್ಟಾರ್ಟಿಂಗು ಬೀಡು ದಾರನ ಹಾಕಬೇಕಾದ್ರೆ ಗಟ್ಟಿಯಾಗಿ ಎಳ್ಕೋಬೇಕು. ನೋಡಿ, ಈ ಥರ ಹಾಕ್ಕೊಂಡು ಫಸ್ಟ್ ರಿಂಗಿಗೆ ಹಾಕ್ಕೋಬೇಕು. ರಿಂಗ್ ಹಾಕ್ಕೊಂಡು ಆಮೇಲೆ ಸ್ಮಾಲ್ ಬೀಡ್ಗೆ ಹಾಕ್ಕೋಬೇಕು. ಸ್ಮಾಲ್ ಬೀಡ್ ಇದೆಯಲ್ಲ, ಆ ಬೀಡನ್ನ ಬಿಟ್ಟು ಆಮೇಲೆ ಅದರೊಳಗಡೆಯಿಂದ ತೊಗೊಂಡು ಲಾಕ್ ಮಾಡ್ಕೋಬೇಕು. ಹೀಗೆ ಲಾಕ್ ಮಾಡ್ಕೊಂಡು ದಾರ ತೊಗೊಂಡು ದಾರನ ಗಂಟು ಹಾಕಬೇಕು. ನಾನಿಲ್ಲಿ ಸ್ಯಾಂಪಲ್ಗೋಸ್ಕರ ಅಂತ ಒಂದೊಂದು ಗಂಟು ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಅಲ್ಲಿ 2 ಗಂಟು ಹಾಕ್ಕೊಳ್ಳಿ, ಯಾಕಂದರೆ ಅದು ಗಟ್ಟಿಯಾಗಿ ಕೂರಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ಈ ಥರ ಬರುತ್ತೆ. ನೀವು ಬೇಕು ಅಂದರೆ ನೀವು ಕುಚ್ಚು ಕಟ್ಕೋಬೋದು, ಬೇಡ ಅಂದರೆ ಹೀಗೆ ರಿಂಗ್ ಬೀಡ್ ಥರನೇ ಹಾಕಿದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಕುಚ್ಚು ಇಷ್ಟ ಇಲ್ಲ ಅನ್ನೋರು, ಬಟ್ ಕುಚ್ಚು ಕಟ್ಟಿದ್ರೂ ಚೆನ್ನಾಗಿ ಕಾಣುತ್ತೆ. ತುಂಬ ಚೆನ್ನಾಗಿ ಎಲಿಗೆಂಟಾಗಿರುತ್ತೆ. ಸಿಂಪಲ್ ಡಿಸೈನು. ಯಾರ್ಯಾರಿಗೆ ಕ್ರೋಶ ಬರಲ್ಲ ಅಂಥವರಿಗೆಲ್ಲ ಈ ಡಿಸೈನ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದು ರೀತಿಲಿ ಬ್ರೈಡಲ್ ಡಿಸೈನ್ ಅಂತಲೂ ಹೇಳ್ಬೋದು ಈ ಡಿಸೈನ್ನ. ತುಂಬ ಸಿಂಪಲ್ಲಾಗಿರುತ್ತೆ. ಈಗ ನಾನಿಲ್ಲಿ ಲಾಸ್ಟ್ ಬೀಡು ಸ್ಮಾಲ್ ಬೀಡ್ ಬಿಟ್ಟು ಈ ಥರ ಲಾಕ್ ಮಾಡ್ಕೋತಾ ಇದ್ದೀನಿ. ಇದೇ ಥರನೇ ಫುಲ್ಲು ಸ್ಯಾರಿಗೂ ಇದೇ ಥರನೇ ಫಸ್ಟು ಬೀಡ್ ಹಾಕ್ಕೊಂಬಿಟ್ಟು ಮಾಡ್ಕೋಬೇಕು. ಆಮೇಲೆ ನೀವು ಕುಚ್ಚು ಕಟ್ಕೋಬೇಕು. ಆವಾಗ ತುಂಬ ಈಸಿ ಆಗುತ್ತೆ. 1 ಅವರಲ್ಲೆಲ್ಲ ನಿಮಗೆ ಈಸಿಯಾಗಿ ಡಿಸೈನ್ ಹಾಕ್ಬೋದು. ನೋಡಿ, ಈ ಥರ ಬರುತ್ತೆ. ನೋಡಿ, ಈ ಥರ ಬರುತ್ತೆ. ಸೊ, ಒಂದು ಬೆಟ್ಟಷ್ಟು ಏನಕ್ಕೆ ನಾನು ಒಂದು ಬೆಟ್ಟಷ್ಟು ತೊಗೋತಾ ಇದ್ದೀನಿ ಅಂದರೆ, ಹತ್ತತ್ರ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಗ್ಯಾಪ್ ಬೇಕು ಅಂದರೆ 2 ಇಂಚಸ್ ತೊಗೋಬೋದು, ಇಲ್ಲ 1 ಇಂಚಷ್ಟು ತೊಗೋಬೋದು. ನಾನಿಲ್ಲಿ 1/2 ಇಂಚಷ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೆ 150 ಎಳೆ ದಾರ ತೊಗೊಂಡಿದ್ದೀನಿ. 150 ಎಳೆ ದಾರ ತೊಗೊಂಡು ನಾನಿಲ್ಲಿ ಕುಚ್ಚು ಕಟ್ಕೋತಾ ಇದ್ದೀನಿ. ನೋಡಿ, ಈ ಥರ ಗಟ್ಟಿಯಾಗಿ ಕಟ್ಕೋಬೇಕು. ಈ ಥರ ಬ್ಯಾಕ್ ಸೈಡಿಂದ ದಾರ ಬಂದು ನೋಡಿ, ಈ ಥರ. ನೀವು ಕುಚ್ಚು ಎಷ್ಟು ಬಿಡ್ತೀರಾ ಅದು ಡಿಪೆಂಡ್ ನಿಮ್ಮ ಇದು. ಲಾಂಗ್ ಬಿಡೋ ಹೋಗಿದ್ರೆ ಲಾಂಗು ಬಿಡ್ಬೋದು, ಶಾರ್ಟಾಗಿ ಬಿಡೋ ಹಾಗಿದ್ರೆ ಶಾರ್ಟಾಗೂ ಬಿಡ್ಬೋದು. ತುಂಬ ಲುಕ್ಕಾಗಿ ಎಲಿಗೆಂಟಾಗಿ ಕಾಣುತ್ತೆ. ನಾನಿಲ್ಲಿ ಮೀಡಿಯಮ್ ಇದರಲ್ಲಿ ಬಿಡ್ತಾಯಿದ್ದೀನಿ. ಒಬ್ಬೊಬ್ಬರು ಈ ಬೇಬಿ ಕುಚ್ಚು ಕಟ್ಟಬೇಕಾದ್ರೆಲ್ಲ ಸ್ವಲ್ಪ ಶಾರ್ಟಾಗಿ ಯೂಸ್ ಮಾಡ್ತಾರಲ್ಲ, ಆ ಥರನೂ ನೀವು ಮಾಡ್ಬೋದು. ನಮಗೆ ತುಂಬ ಲಾಂಗ್ ಬೇಡ ಅನ್ನೋರು. ನಾನಿಲ್ಲಿ ಮೀಡಿಯಮ್ ಆಗಿ ಹಾಕಿ ಕಟ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ 150 ಎಳೆ ದಾರ ತೊಗೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ ದಾರನ, ಸಿಲ್ಕ್ ಥ್ರೆಡ್ನ. ನೋಡಿ, ಈ ಥರ ನಾನು ಬ್ಯಾಕ್ ಸೈಡಿಂದ ತೊಗೊಂಡು ಗಂಟು ಹಾಕೋತಾ ಇದ್ದೀನಿ. ಈ ಥರ ಗಂಟು ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ, ಹಾಗೆ ಗಮ್ ಹಾಕ್ಕೊಂಡ್ರೆ ತುಂಬಾ ಇದಾಗುತ್ತೆ ಲಾಸ್ಟಲ್ಲಿ. ನೋಡಿ, ಈ ಥರ ಗಂಟು ಹಾಕ್ಬಿಟ್ಟು ನಾನಿಲ್ಲಿ ದಾರನ ಕಟ್ ಮಾಡ್ಕೋತೀನಿ. ಈ ಥರ ಗಂಟು ಹಾಕ್ಕೊಂಡು ದಾರ ಕಟ್ ಮಾಡ್ಕೊಂಡಾದ್ಮೇಲೆ ನೀವು ಗಮ್ ಹಾಕ್ಕೋಬೋದು. ನೋಡಿ, ಈ ಥರ ಬರುತ್ತೆ. ನೋಡಿ, ಈಗ ಸಮವಾಗಿ ನಾವು ಕಟ್ ಮಾಡ್ಕೋಬೇಕು. ನೀವು ಟೇಬಲ್ ಮೇಲೆ ಯಂತ್ರ ಮೇಲಾದರೂ ಇಟ್ಕೊಂಡು ಕುಚ್ಚು ಕಟ್ಕೊಳ್ಳೋ ಹಾಗಿದ್ರೆ ಕಟ್ಕೊಳ್ಳಿ. ನಾನೀಗ ಸಿಂಪಲ್ ಅಲ್ವಾ ಅಂತ ನಾನು ಹಾಗೆ ತೋರಿಸಿದ್ದೀನಿ. ನೋಡಿ, ಈ ಥರ ಬರುತ್ತೆ ಡಿಸೈನು. ತುಂಬಾ ಚೆನ್ನಾಗಿರುತ್ತೆ. ಲುಕ್ ಆ್ಯಂಡ್ ಎಲಿಗೆಂಟ್ ಅಂತಲೇ ಹೇಳ್ಬೋದು ಡಿಸೈನು. ನೀವು ಬೇರೆ ಬೀಡ್ಸು ಬೇಕಾದರೆ ಹಾಕ್ಕೋಬೋದು.
ನೋಡಿ ಇವಾಗ ಆಗಿದೆ, ಈ ಥರ ಡಿಸೈನ್ ಬರುತ್ತೆ.